सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये एकेनैव सूत्रेण उपनिबद्धं द्वितीयं महद्दीर्घाधिकरणम् इदानीं चिन्तयितव्यम् अस्ति। चिन्तयामः। पादादितः एकादशमिदं सूत्रम्। इदं सूत्रं द्विवारं पठित्वा तद्भाष्यभागं च याथार्थ्येन विचारयामः। भाष्यभागम् इति अवशिष्टभाष्यभागम् इत्यर्थः। अवशिष्टभाष्यभागं याथार्थ्येन विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं सूत्रं तदवशिष्टभाष्यभागं च सर्वं विचारयामः। ॐ श्रीगौरीनाथ तत्त्वं सकलमुनिकृतं वेदवेदान्तवेद्यं साक्षात् कैवल्यरूपं विधिहरिनमितं
ಭೋಗಮೋಕ್ಷಪ್ರದಂಚ ಸತ್ಯಜ್ಞಾನಾದಿರೂಪಂ ಪ್ರಕಟಿತಮಕರೋತ್ ಬ್ರಹ್ಮನಿರ್ವಾಣಮೇಕಂ ವಂದೇ ತಂ ಸೇವಕಾನಾಮಖಿಲಸುಖಕರಂ ಶಂಕರಾಚಾರ್ಯಮೂರ್ತಿಂ ಶ್ರೀಗೌರೀನಾಥತತ್ತ್ವಂ ಸಕಲಮುನಿಕೃತಂ ವೇದವೇದಾಂತವೇದ್ಯಂ ಸಾಕ್ಷಾತ್ ಕೈವಲ್ಯರೂಪಂ ವಿಧಿಹರಿನಮಿತಂ ಭೋಗಮೋಕ್ಷಪ್ರದಂಚ ಸತ್ಯಜ್ಞಾನಾದಿರೂಪಂ ಪ್ರಕಟಿತಮಕರೋತ್ ಬ್ರಹ್ಮನಿರ್ವಾಣಮೇಕಂ ವಂದೇ ತಂ ಸೇವಕಾನಾಮಖಿಲಸುಖಕರಂ ಶಂಕರಾಚಾರ್ಯಮೂರ್ತಿಂ ವಂದೇ ತಂ ಸೇವಕಾನಾಮಖಿಲಸುಖಕರಂ ಶಂಕರಾಚಾರ್ಯಮೂರ್ತಿಂ. ಇದು ಅಪರೋಕ್ಷಾನುಭೂತಿಯ ಒಂದು ಸಮಶ್ಲೋಕಿ ಅಂತ ವಾಮನಕೃತ ಇದೆ, ಅದರದ್ದು ಒಂದು ಮಂಗಳ ಶ್ಲೋಕ. ಅವರು ಶ್ರೀ ಶಂಕರ ಭಗವತ್ ಪೂಜ್ಯಪಾದನ ಸ್ತೋತ್ರ ಮಾಡಿ ನಂತರ ಗ್ರಂಥವನ್ನು ಪ್ರಾರಂಭ ಮಾಡ್ತಾರೆ. ಇರಲಿ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ದ್ವಿತೀಯಂ ಏಕಸೂತ್ರಾತ್ಮಕಂ ಮಹದ್ದೀರ್ಘಾಧಿಕರಣಂ. ಓಂ ಮಹದ್ದೀರ್ಘವದ್ವಾಹ್ರಸ್ವಪರಿಮಂಡಲಾಭ್ಯಾಂ ಓಂ ಮಹದ್ದೀರ್ಘವದ್ವಾಹ್ರಸ್ವಪರಿಮಂಡಲಾಭ್ಯಾಂ. ಇದು ಸೂತ್ರ. ಇದರ ಒಂದು ಪದಚ್ಛೇದ, ಅನ್ವಯ ಅವೆಲ್ಲ ಆಗಿತ್ತು. ಅನ್ವಯ ಮಾತ್ರ ನೋಡೋಣ, ಯಾಕೆ ಸೂತ್ರಕ್ಕೆ ಅರ್ಥ ಆಗಬೇಕಲ್ಲ. ಅನ್ವಯ ಏನಾಗುತ್ತೆ ನೋಡಿ. ಯಥಾ ಹ್ರಸ್ವ ಪರಿಮಂಡಲಾಭ್ಯಾಂ ದ್ವಾಭ್ಯಾಂ ಗುಣಾಭ್ಯಾಂ ಸಂಯುಕ್ತಾತ್ ದ್ಯಣುಕಾತ್. ಅಂದ್ರೆ ಏನು, ಇದು ಬಹಳ ಮುಖ್ಯ. ಇದು ಅವರ ಬೇಸಿಕ್ ಪ್ರಿನ್ಸಿಪಲ್. ಇದು ಹೇಗೆ ಹ್ರಸ್ವ ಮತ್ತೆ ಪಾರಿಮಾಂಡಲ್ಯ ಎಂಬ ಗುಣಗಳಿಂದ ಸಂಯುಕ್ತವಾಗಿರುವ ಜಣುಕಾತ್. ಜಣುಕಾತ್ ಅಂದ್ರೆ ಏನು, ಎರಡು ಪರಮಾಣುವಿನಿಂದ ಸೃಷ್ಟಿಯಾಗಿರತಕ್ಕಂಥ ಒಂದು ಮಾಲಿಕ್ಯೂಲ್ ಜಣುಕಾತ್. ಆ ಜಣುಕದಿಂದ ಜಣುಕಾತ್ ಮಹದ್ದೀರ್ಘವತ್ ಮಹದ್ಗುಣವತ್ವ ದೀರ್ಘಗುಣತ್ವ ತ್ರೇಣುಕಂ ಗುಣಾಂತರಂ ಆರಭ್ಯತೆ. ಇಲ್ಲಿ ಏನಾಗತ್ತೆ ಅರ್ಥ ನೋಡಿ. ಇಂತಹ ದ್ಯಣುಕದಿಂದ ತ್ರಿಣುಕ ಪ್ರಾರಂಭವಾಗುತ್ತೆ. ಆರಂಭವಾಗುತ್ತೆ. ಯಾಕೆ? ಆರಂಭವಾದಿಗಳು, ವೈಶೇಷಿಕರು ಆರಂಭವಾಗುತ್ತೆ. ಏನಾಗುತ್ತೆ, ಇದ್ರ ವಿಶೇಷ ಏನು ಅಂದ್ರೆ ನೋಡಿ, ಆ ದ್ಯಣುಕದ ಗುಣ ಏನಾಗಿತ್ತು, ಹ್ರಸ್ವ ಮತ್ತೆ ಪಾರಿಮಾಂಡಲ್ಯದಿಂದ ಕೂಡಿತ್ತು. ಆದರೆ ಅದು ತ್ರಿಣುಕವಾಗಿ ಬೇರೆಯ ಅಣುಗಳ ಸಂಯೋಗದಿಂದ ತ್ರಿಣುಕವಾಗಿ ಏನಾಯಿತು, ಮಾರ್ಪಟ್ಟಾಗ ಅದಕ್ಕೆ ಬೇರೆ ಗುಣವೇ ಬಂದುಬಿಟ್ಟಿತು. ಅಂದ್ರೇನು, ಆ ಜಣುಕದ ಗುಣ, ಜಣುಕ ಮತ್ತೆ ಆ ಸಂಯೋಗವಾಯಿತು, ಇನ್ನೊಂದರ ಜೊತೆ ಸಂಯೋಗವಾಗಿ ತ್ರಿಣುಕ ಪ್ರಾರಂಭವಾಯಿತು. ತ್ರಿಣುಕ ಪ್ರಾರಂಭವಾದರೆ ಆ ದ್ಯಣುಕದ ಯಾವ ಗುಣವೂ ಕೂಡ ತ್ರಿಣುಕದಲ್ಲಿ ಆರಂಭವಾಗಲಿಲ್ಲ. ಇದು ನಮ್ಮ ಅನುಭವ, ಹೌದು ತಾನೆ? ನೋಡಿ, ಅಲ್ಲಿ ಏನಾಯಿತು, ಆ ಒಂದು ಜಣುಕದ ಗುಣ ಹ್ರಸ್ವ ಮತ್ತೆ ಪಾರಿಮಾಂಡಲ್ಯ. ಆದರೆ ತ್ರಿಣುಕದ ಗುಣ ಏನು, ಮಹತ್ತು ಮತ್ತು ದೈರ್ಘ್ಯ, ಮಹತ್ವ ಮತ್ತು ದೈರ್ಘ್ಯ. ಇದು ನೋಡಿ, ಇದಕ್ಕೆ ಆಪೋಸಿಟ್ ಆಗೋಯ್ತು.
ಜಣುಕದ ಗುಣ ಹ್ರಸ್ವ ಪಾರಿಮಾಂಡಲ್ಯ. ಈ ತ್ರಿಣುಕದ ಗುಣ ಸಂಯೋಗವಾಯಿತು, ತ್ರಿಣುಕವಾಯಿತು, ಅದೇ ರೀತಿ ಪ್ರಪಂಚ ಪ್ರಾರಂಭವಾಯಿತು. ಅಂದರೆ ನೋಡಿ, ಆ ಕಾರಣ ಯಾವುದು? ಜಣುಕ. ಕಾರಣದ ಯಾವ ಗುಣವೂ ಕೂಡ ಇದರಲ್ಲಿ ಬರಲಿಲ್ಲ. ಹೌದು ತಾನೆ? ಯಾಕೆ? ಅದು ಹ್ರಸ್ವ ಪಾರಿಮಾಂಡಲ್ಯ, ಇದು ಮಹತ್ವ ದೈರ್ಘ್ಯ. ಇದೇ ಬೇರೆ ಗುಣ, ಅದೇ ಬೇರೆ ಗುಣ. ಹಾಗೆ ನೋಡಿ ಸ್ವಾಮಿ, ಇದು ವೈಶೇಷಿಕರೇ, ಇದು ನೀವು ಹೇಳ್ತಕ್ಕಂಥ ನ್ಯಾಯ. ಹೌದು ತಾನೆ? ನಿಮ್ಮ ವಾದವನ್ನು ಸಮರ್ಥನೆ ಮಾಡುವುದಕ್ಕೆ ನೀವು ಹೇಳ್ತಕ್ಕಂಥದ್ದು ಈ ಒಂದು ತರ್ಕ. ಇದು ನೋಡಿ, ಇದೇ ತರ್ಕವನ್ನು ನಾವು ಉಪಯೋಗಿಸಿ, ಯಾವುದು ನಿಮ್ಮ ತರ್ಕ? ಇದು ನಿಮ್ಮ ತರ್ಕವನ್ನು ನಾವು ಉಪಯೋಗಿಸಿ ಏನು ಮಾಡ್ತಾ ಇದ್ದೇವೆ ನಾವು? ಚೇತನ ಗುಣೋಪೇತಾತ್ ಬ್ರಹ್ಮಣ ಗುಣಾಂತರೋಪೇತಂ ಜಗತ್ ಆರಭ್ಯೇತ. ನೀವು ಹೇಳಿಬಿಟ್ರಲ್ಲ ಸ್ವಾಮಿ, ಓಹೋಹೋ ಚೈತನ್ಯ ಗುಣ ಪರಬ್ರಹ್ಮ, ಚೈತನ್ಯ ಗುಣ ಬ್ರಹ್ಮ, ಅದರಿಂದ ಅಚೇತನವಾದ ಜಗತ್ತು ಹೇಗೆ ಸಾಧ್ಯ ಸ್ವಾಮಿ ಅಂತ ಹೇಳಿದ್ರಲ್ಲ. ನೋಡಿ ವೈಶೇಷಿಕರೇ, ನಿಮ್ಮ ಮತದಲ್ಲಿಯೇ ಕಾರಣ ಗುಣ ಯಾವುದೂ ಕೂಡ ಕಾರ್ಯದಲ್ಲಿ ಬಂದಿಲ್ಲ. ಅದಕ್ಕೆ ಹರಸ್ವ ಪರಿಮಂಡಲಾಭ್ಯಾಂ ಗುಣಾಭ್ಯಾಂ ಸಂಯುಕ್ತಾತ್ ದ್ವ್ಯಾಭ್ಯಾಂ ಧ್ವನಿಕಾತ್ ಮಹದ್ದೀರ್ಘವತ್ ಮಹದ್ಗುಣವದ್ವಾ ದೀರ್ಘಗುಣವದ್ವಾ ತ್ರಿಣುಕಂ ಗುಣಾಂತರಂ ಆರಭ್ಯತೆ ಇತಿ ಭವತಾಂ ಮತಮೇವ. ಇದು ನಿಮ್ಮ ಮತವೇ ಇದು. ಅದೇ ರೀತಿ ಅದನ್ನು ಅನ್ವಯಿಸಿಕೊಂಡು ನಾವು ನಮ್ಮ ಬ್ರಹ್ಮಕ್ಕೆ, ಹೌದು ಬ್ರಹ್ಮ ಚೈತನ್ಯ ಗುಣೋಪೇತವಾಗಿದೆ, ಆದರೆ ಅದರ ಕಾರ್ಯವಾಗಿರತಕ್ಕಂತಹ ಈ ಜಗತ್ತು ಅಂತ ಏನಿದೆ ಅದು ಚೈತನ್ಯ ಗುಣೋಪೇತವಾಗಿರಬೇಕಾದದ್ದಿಲ್ಲ ನಿಮ್ಮ ಪ್ರಕಾರವೇ ಅಂತ ನಾವು ಹೇಳಿದ್ರೆ, ನಿಮ್ಮದು ಏನಪ್ಪ ವೈಶೇಷಿಕರೇ ಗಂಟು ಹೋಯಿತು? ನಿಮ್ಮ ವಾದವನ್ನೇ ಉಪಯೋಗಿಸಿ ನಾವು ಹೇಳ್ತಾ ಇದ್ದೀವಿ, ನಿಮ್ಮದು ಏನು ಹೋಯಿತು ಅಂತ ಕೇಳಿದ್ರೆ, ಇಷ್ಟು ಕೂಡ ಇದು ಆಗಿದ್ದ ಭಾಷ್ಯ ಭಾಗ. ಯಾಕೆ ಇವೆಲ್ಲ ಹಿಂದಿನ ಭಾಷ್ಯ ಭಾಗ ನಮಗೆ ಚೆನ್ನಾಗಿ ತಲೆಗೆ ಬಂದು ಹೊರತು ಮುಂದೆ ಅರ್ಥವಾಗೋದಿಲ್ಲ. ಈ ಮುಂದಿನ ಭಾಗ ತುಂಬ ಅತ್ಯಂತ ಸೂಕ್ಷ್ಮವಾದ ತರ್ಕಪ್ರಧಾನವಾದ ಭಾಗ ಇದು. ಅವರು ಹೇಗೆ ಅವ್ರ ತರ್ಕವನ್ನು ಮಂಡಿಸ್ತಾರೆ ಅಂತ ಅನ್ನೋದು ತಮಗೆ ಗೊತ್ತಾಗುತ್ತೆ ಮುಂದೆ ನೋಡ್ತಾ. ಇಷ್ಟು ಆಗಿತ್ತಿದು ಇದು. ಈಗ 23ನೇ ಭಾಷ್ಯ ಭಾಗ, 42ನೇ ಪುಟ 23ನೇ ಭಾಷ್ಯ ಭಾಗ. ಅಥ ಮನ್ಯಸೆ ವಿರೋಧಿನ ಪರಿಮಾಣಾಂತರೇಣ ಆಕ್ರಾಂತಂ ಕಾರ್ಯದ್ರವ್ಯಂ ಜಣುಕಾದಿ ಇತ್ಯತಃ ನ ಆರಂಭಕಾಣಿ ಕಾರಣಗತಾನಿ ಪಾರಿಮಾಂಡಲ್ಯಾದೀನಿ ಇತಿ ಅಭ್ಯುಪಗಚ್ಛಾಮಿ. ಸ್ವಾಮಿ ವೇದಾಂತಿಗಳೇ, ನೀವು ಹೇಳಿಬಿಟ್ರಲ್ಲ, ಏನು ನಮ್ಮ ವಾದದಲ್ಲಿ ನೀವೇನು ಹೇಳಿದ್ರಿ? ಈ ಕಾರಣ ಗುಣವು ಯಾವುದೂ ಕೂಡ ಕಾರ್ಯದಲ್ಲಿ ಬಂದಿಲ್ಲ. ಜಣುಕದ ಗುಣ ತ್ರಿಣುಕದಲ್ಲಿ ಇಲ್ಲ, ಚತುರ್ಣಕದಲ್ಲಿ ಇಲ್ಲ, ಅದು ಬೇರೆ ಗುಣ. ಹೀಗೆ ಪ್ರಪಂಚ ನೋಡ್ತಾ ಇದ್ದೀವಲ್ಲ ನಾವು. ಪ್ರಪಂಚ ಚಿತ್ರ ವಿಚಿತ್ರವಾದ ಗುಣಗಳಿಂದ ಕೂಡಿರ್ತಕ್ಕಂಥದ್ದು ಪ್ರಪಂಚ. ಹೌದು ತಾನೆ? ಹಾಗೆ ಅದು ಯಾತಕ್ಕೆ ಆ ಗುಣ ಯಾವುದು ಕಾರಣದ ಗುಣ ಯಾತಕ್ಕೆ ಕಾರ್ಯದಲ್ಲಿ ಬಂದಿಲ್ಲ ಅಂತ ಅನ್ನೋದು ನಿಮಗೇನಾದರೂ ಗೊತ್ತಾ ವೇದಾಂತಿಗಳೇ? ಸುಮ್ಮನೆ ಹೇಳಿಬಿಟ್ರಲ್ಲ. ನೋಡಿ, ಕಾರಣ ಗುಣ ಇಲ್ಲಿ ಬಂದಿಲ್ಲ ಸರಿ, ಆದರೆ ಯಾತಕ್ಕೆ ಬಂದಿಲ್ಲ ಅದಕ್ಕೆ ನಾವು ಏನು ಹೇಳ್ತೇವೆ ಅದು ಗೊತ್ತಾ ನಿಮಗೆ ಅಂತ ಹೇಳಿ, ಏನಪ್ಪ ನೀವೇನು ಹೇಳ್ತೀರಿ, ಯಾತಕ್ಕೆ ಬಂದಿಲ್ಲ ಅದು ಅಂತಂದರೆ, ನೋಡಿ ಇಲ್ಲಿ ಶಂಕರ ಭಗವತ್ಪಾದರೆ ಈ ಶಂಕೆಯನ್ನು ಹಾಕ್ಕೋತಾ ಇದ್ದಾರೆ. ನೀನು ಹೀಗಂತ ತಿಳಿಯುವುದಾದರೆ ಅಂತ ಅವ್ರ ಮತ. ಇದು ಯಾರು? ವೈಶೇಷಿಕರ ಮತ. ಏನವ್ರ ಮತ? ಯಾತಕ್ಕೆ ಕಾರ್ಯದಲ್ಲಿ ಆ ಕಾರಣದ ಗುಣ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಇದು ಅನುಭವಕ್ಕೆ ವಿರುದ್ಧ ಅಲ್ಲವೇ? ತಂದೆಯ ಗುಣ ಮಗನಿಗೆ ಬರೋದಿಲ್ಲವೇ ಅಂತ ಹೇಳಿದ್ರೆ, ಅದಕ್ಕೆ ಅವ್ರು ಏನು ಹೇಳ್ತಾರೆ ಗೊತ್ತೇನು ವೈಶೇಷಿಕರು? ನೋಡಿ ಹೇಳ್ತಾರೆ, ವಿರೋಧಿನ ಪರಿಮಾಣಾಂತರೇಣ ಆಕ್ರಾಂತಂ ಕಾರ್ಯದ್ರವ್ಯಂ. ಏನಾಗಿದೆ?
ವಿರೋಧಿನ ಪರಿಮಾಣ ಅಂತರೇನ. ಅಂದರೆ ಈ ಪರಿಮಾಣಾಂತರವಾಯಿತು. ಏನಾಯಿತು ಪರಿಮಾಣಾಂತರ? ಜಣುಕ ತ್ರಿಣುಕವಾಯಿತು, ಪರಿಮಾಣವೂ ಕೂಡ ಬೇರೆ ಆಯಿತು. ಪರಿಮಾಣ ಏನಾಗಿತ್ತು? ಅದು ಹ್ರಸ್ವ, ಯಾವುದು ಆ ಒಂದು ಜಣುಕ ಅಂತಕ್ಕಂಥದ್ದು, ಈ ತ್ರಿಣುಕ ಅಂತಕ್ಕಂಥದ್ದು ಕಾರ್ಯ ಅಂತಕ್ಕಂಥದ್ದು ಮಹತ್ತು. ಹೀಗೆ ಏನಾಯಿತು? ಬೇರೆ ಪರಿಮಾಣ ಆಯಿತು. ಪರಿಮಾಣಾಂತರೇಣ ಆಕ್ರಾಂತಂ ಕಾರ್ಯದ್ರವ್ಯಂ. ಹೀಗೆ ಪರಿಮಾಣಾಂತರದಿಂದ ಆಕ್ರಾಂತಂ ಅಂದರೆ ಆವರಿಸಲ್ಪಟ್ಟು, ಸುತ್ತುವರಿಯಲ್ಪಟ್ಟು, ತಡೆಯಲ್ಪಟ್ಟು ಏನಾಗಿದೆ? ಈ ಜಣುಕದ ಗುಣ ಏನಾಗಿದೆ? ಇದರಲ್ಲಿ ಬರುವುದಕ್ಕೆ, ಇದರಲ್ಲಿ ಕಾರ್ಯದಲ್ಲಿ ಆರಂಭವಾಗುವುದಕ್ಕೆ ಕಾರಣಗತಾನಿ ಗುಣಾನಿ, ಕಾರಣಗತವಾಗಿರ್ತಕ್ಕಂತಹ ಹ್ರಸ್ವ ಇದೆಯಲ್ಲ, ಅದು ಈ ಒಂದು ಕಾರ್ಯವಾದ ತ್ರಿಣುಕದಲ್ಲಿ ಬರುವುದಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಏನು ಗೊತ್ತೇನು? ಇದಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಇನ್ನೊಂದು ಗುಣದಿಂದ ಅದು ಆಕ್ರಾಂತವಾಗಿದೆ. ಆದ್ದರಿಂದ ಇದು ಗುಣ ಅದಕ್ಕೆ ಬರೋಕ್ಕೆ ಬಿಡ್ತಾ ಇಲ್ಲ. ಅದು ಈಗ ಏನೋ ಒಂದು ಇದೆ, ಅದಕ್ಕೊಂದು ಬೌಂಡ್ರಿ ಹಾಕ್ಬಿಟ್ಟಿದ್ದಾರೆ, ದೊಡ್ಡದ ಏನೋ ದೊಡ್ಡ ಕಾಂಪೌಂಡ್, ಕಲ್ಲಿನ ಕಾಂಪೌಂಡ್ ಕಟ್ಬಿಟ್ಟಿದ್ದಾರೆ, ಒಳಗೆ ಹೋಗೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅದು ಏನಾಗಿದೆ? ನಮ್ಮ ಒಂದು ಈ ಜಣುಕ ಇದೆಯಲ್ಲ, ಜಣುಕದ ಗುಣಗಳು ಈ ತ್ರಿಣುಕಕ್ಕೆ ಬರ್ತಾ ಇಲ್ಲ. ಹ್ರಸ್ವ ಅಂತಕ್ಕಂಥದ್ದು ಬರ್ತಾ ಇಲ್ಲ. ಯಾಕೆಂದರೆ ಗುಣಾಂತರ ಅದು ದೀರ್ಘ ಮಹತ್ವ ಇರೋದು ಆಕ್ರಾಂತವಾಗಿ ಬಿಟ್ಟಿದೆ, ಆಗಲೇ ಆರಂಭ ಆಗಿಬಿಟ್ಟಿದೆ ಅದು. ಆದ್ದರಿಂದ ಇದಕ್ಕೆ ತಡೆಯುಂಟಾಗಿ ಇದೇನಾಗಿದೆ? ಈ ಕಾರಣ ಗುಣ ಕಾರ್ಯದಲ್ಲಿ ಬರ್ತಾ ಇಲ್ಲ. ನೋಡಿ ಸ್ವಾಮಿ, ನಮ್ಮ ಸಿದ್ಧಾಂತ, ನೀವು ನಮ್ಮ ಸಿದ್ಧಾಂತ ಹೇಳಿಬಿಟ್ಟು ನೋಡಿ, ನೀವು ಮಾತ್ರ ಇದನ್ನು ಒಪ್ಕೊಂಡಿದ್ದೀರಿ, ನಮ್ಮ ವಾದವನ್ನು ಒಪ್ಕೊಂಡ್ರೆ ನಿಮ್ದು ಏನು ಹೋಯಿತು ಅಂತ ಜೋರಾಗಿ ಕೇಳ್ಬಿಟ್ರಲ್ಲ ಸ್ವಾಮಿ. ನೋಡಿ, ನಮಗೆ ವಾದ ಇದು. ಕಾರಣ ಗುಣ ಕಾರ್ಯದಲ್ಲಿ ಬರದೇ ಇರುವುದಕ್ಕೆ ಇದು ಕಾರಣ. ಯಾವುದು? ಆ ಒಂದು ಪರಿಮಾಣಾಂತರ ಇದೆಯಲ್ಲ, ಆ ಪರಿಮಾಣಾಂತರದಿಂದ ಆಕ್ರಾಂತವಾಗಿ ಬಿಟ್ಟಿದೆ, ಅದು ಆವರಿಸಲ್ಪಟ್ಟಿದೆ, ಬಿಡ್ತಾ ಇಲ್ಲ ಇದು. ಅದಕ್ಕೋಸ್ಕರ ಕಾರಣ. ಆದರೆ ನೀವು ಉದಾಹರಣೆ ಕೊಟ್ಬಿಟ್ರ ಸ್ವಾಮಿ ನಮ್ಮ ಥರ ಇದನ್ನು, ಇದು ನಿಮ್ಮ ಮತಕ್ಕೆ ಹೊಂದುತ್ತಾ ಎಲ್ಲಾದ್ರೂ? ಏನು ಉದಾಹರಣೆ ನೀವು ಕೊಟ್ಟಿದ್ದು? ನಮ್ಮ ಮತವು ಹಾಗೆ ಇದೆಯಂತೆ, ನಿಮ್ಮ ಮತವು ಅನುಕರಿಸಬೇಕು ಅಂತ ಹೇಳಿಬಿಟ್ರಲ್ಲ ಸ್ವಾಮಿ ವೇದಾಂತಿಗಳೇ. ಹೇಗೆ ಗೊತ್ತೇನು? ನಿಮ್ಮ ವಾದದಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ ಮುಂಚೆ, ನತು ಚೇತನ ವಿರೋಧಿನ ಗುಣಾಂತರೇಣ ಜಗತಃ ಆಕ್ರಾಂತತ್ವಮಸ್ತಿ. ಮುಖ್ಯವಾದ ಪಾಯಿಂಟ್ ಹಾಕ್ಬಿಟ್ಟ ಯಾರೋ ವೈಶೇಷಿಕ. ನೋಡಿ ಸ್ವಾಮಿ, ನೀವು ನಮ್ಮ ವಾದವನ್ನು ದೃಷ್ಟಾಂತವಾಗಿ ಕೊಟ್ಟುಬಿಟ್ಟು ನೋಡಿ, ಇದೇ ದೃಷ್ಟಾಂತ, ಆದ್ದರಿಂದ ನಮ್ಮ ವಾದವೇ ಸರಿ, ಯಾಕೆ ನಮ್ಮ ವಾದವನ್ನು ಯಾಕಯ್ಯ ನೀವು ಒಪ್ತಾ ಇಲ್ಲ ಅಂತ ಕೇಳಿದ್ರಲ್ಲ. ನೋಡಿ, ನಮ್ಮ ವಾದದಲ್ಲಿ ಆ ಒಂದು ಕಾರಣದ್ರವ್ಯ ಕಾರ್ಯದಲ್ಲಿ ಬರದೇ ಇರುವುದಕ್ಕೆ ಏನು? ಆ ಪರಿಮಾಣಾಂತರದಿಂದ ಆ ಕಾರ್ಯವು ಆಕ್ರಾಂತವಾಗಿ ಬಿಟ್ಟಿದೆ, ಸುತ್ತುವರಿಯಲ್ಪಟ್ಟಿದೆ. ಆದ್ದರಿಂದ ಕಾರಣದ ಗುಣ ಬರ್ತಾ ಇಲ್ಲ. ಆದರೆ ಇದನ್ನ ನೀವು ಉದಾಹರಣೆ ಯಾಕೆ ಕೊಟ್ರಲ್ಲ, ನಿಮ್ಮದು ಬ್ರಹ್ಮದಿಂದ ಈ ಜಗತ್ತು ಹೀಗೆ ಬಂದಿದೆ ಅಂತ. ನೋಡಿ, ನಿಮ್ಮ ಬ್ರಹ್ಮ ಚೇತನ, ಹೌದು ತಾನೆ? ಚೇತನಕ್ಕೆ ಪರಿಮಾಣಾಂತರ ಗುಣಾಂತರ ಯಾವುದು? ಅಚೇತನ, ಹೌದು ತಾನೆ? ಇನ್ನು ಈ ಒಂದು ಚೇತನಕ್ಕೆ ವಿರೋಧಿಯಾದ ಯಾವ ಗುಣದಿಂದಲೂ ಕೂಡ ನಿಮ್ಮ ಕಾರ್ಯ ಆಕ್ರಾಂತವಾಗಿಲ್ಲ. ನಮ್ಮ ವಾದದಲ್ಲಾದರೆ ಆಕ್ರಾಂತವಾಗಿದೆ, ನಿಮ್ಮ ವಾದದಲ್ಲಿ ಚೇತನಕ್ಕೆ ವಿರೋಧಿಯಾದ ಇನ್ನೊಂದು ಪರಿಮಾಣದಿಂದ ನಿಮ್ಮ ಕಾರ್ಯ ಆಕ್ರಾಂತವಾಗಿಲ್ಲ. ಒಂದು ವೇಳೆ ನೀವು ಇನ್ನೊಂದು ಪರಿಮಾಣದಿಂದ ಆಕ್ರಾಂತವಾಗಿದೆ ಅಂತ ಹೇಳಿಬಿಟ್ರೆ ಆಗ ನಿಮ್ಮ ಅದ್ವೈತ ಸಿದ್ಧಾಂತ ಬಿದ್ದೋಯ್ತು. ದ್ವೈತ ಬಂದ್ಬಿಡ್ತಲ್ಲ, ಇನ್ನೊಂದು ಪದಾರ್ಥ ಯಾವುದು ಆಕ್ರಾಂತವಾಗಿರ್ತಕ್ಕಂಥದ್ದು ಪರಿಮಾಣಾಂತರ. ನಿಮ್ಮ ವಾದದಲ್ಲಿ ಏನು? ಬ್ರಹ್ಮ ಒಂದೇ. ಆದ್ದರಿಂದ ಆ ಬ್ರಹ್ಮದ ಗುಣ ಚೇತನ,
ಚೇತನಕ್ಕೆ ವಿರೋಧಿಯಾದ ಇನ್ನೊಂದು ಅಚೇತನ ಅಂತಕ್ಕಂಥದ್ದು ವಸ್ತುವೇ ಇಲ್ಲ. ವಸ್ತುವೇ ಇಲ್ಲದಿರುವಾಗ ಇದು ಆವರಿಸಲ್ಪಡತಕ್ಕಂಥದ್ದು ಯಾವರಿಂದ? ಆದ್ದರಿಂದ ಆವರಣವೇ ಇಲ್ಲ ನಿಮ್ಮ ಕಾರ್ಯಕ್ಕೆ. ಹೌದು ತಾನೆ? ಯಾಕೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಬೇರೆ ವಸ್ತು ಇಲ್ಲ, ಆವರಣವೇ ಇಲ್ಲ. ಇದನ್ನು ಮುಂದೆ ಸಮಾಧಾನ ಹೇಳ್ತಾರೆ ನೋಡ. ಆವರಣವೇ ಇಲ್ಲ, ಆವರಣವೇ ಇಲ್ಲ ಅಂತ ಆದಮೇಲೆ ಬ್ರಹ್ಮದ ಗುಣ ಇದಕ್ಕೆ ಬಂದೇ ಬರಬೇಕು. ನಮ್ಮದ್ರಲ್ಲಾದರೆ ಜಣುಕದ ಗುಣ ಇಲ್ಲಿ ಬರದೇ ಇರೋದಕ್ಕೆ ಆವರಣ ಇದೆ, ಪರಿಮಾಣಾಂತರ ಅಂತ ಆವರಣ ಇದೆ. ನಿಮ್ಮಲ್ಲಿ ಯಾವ ಆವರಣವೂ ಇಲ್ಲ ಕಾರ್ಯಕ್ಕೆ. ಹಾಗಾಗಿ ಬ್ರಹ್ಮದ ಗುಣ ಬರದೆ ಬ್ರಹ್ಮಕ್ಕಿಂತ ಬೇರೆಯಾದ ಅಚೇತನವು ಯಾವುದು ಬೇರೆ ಗುಣ ಕಾರ್ಯಕ್ಕೆ ಬರಬೇಕಾದ್ರೆ ಅದಕ್ಕೆ ಅಡ್ಡಿ ಅಂತ ಹೊಂದಿರಬೇಕಲ್ಲ. ಅಡ್ಡಿ ಅಂತ ಅನ್ನೋದೇ ನಿಮ್ಮ ವಾದದಲ್ಲಿ ಇಲ್ಲ. ಹೌದಾನೆ? ಯಾವಾಗ ಅಡ್ಡಿಯೇ ಇಲ್ವೋ ನೀವು ಸುಮ್ಮನೆ ಏನೋ ಬಾಯಿಗೆ ಬಂದಾಗ ಮಾತಾಡ್ತಿರಲ್ಲ ಸ್ವಾಮಿ, ಆ ಚೇತನ ಇಲ್ಲಿ ಅಚೇತನ ಆಗಬಹುದು ನಿಮ್ಮ ಮತದಂತೆ. ನಮ್ಮ ಮತದಂತೆ ಅಡ್ಡಿ ಇದೆ, ನಿಮ್ಮ ಮತದಂತೆ ಅಡ್ಡಿಯೇ ಇಲ್ವಲ್ಲ ಸ್ವಾಮಿ, ಹೇಗಾಗುತ್ತೆ ಅಚೇತನ ಜಗತ್ತು? ಹೇಳ್ಬಿಟ್ಟ. ನತು ಚೇತನ ವಿರೋಧಿನ ಗುಣಾಂತರೇಣ ಜಗತ್ತಃ ಆಕ್ರಾಂತ ತಮಸ್ತಿ. ಆದರೆ ನಿಮ್ಮ ಮತದಲ್ಲಿ ಚೇತನಾ ವಿರೋಧಿನ, ಚೇತನ ಅವಿರೋಧಿನ ಗುಣಾಂತರೇನ ಅಂದರೆ ಚೇತನ ಚೈತನ್ಯಕ್ಕೆ ವಿರೋಧವಾಗಿರತಕ್ಕಂತಹ ಇನ್ನೊಂದು ಗುಣದಿಂದ ಈ ಒಂದು ಜಗತ್ತು ಆಕ್ರಾಂತವಾಗಿಲ್ಲ. ನಿಮ್ಮ ತತ್ವದಲ್ಲಿ ಯಾವಾಗ ಇನ್ನೊಂದು ವಿರುದ್ಧವಾದ ಒಂದು ಗುಣದಿಂದ ಆಕ್ರಾಂತವಾಗಿಲ್ವೋ ಆಗ ಅದೇ ಗುಣ ಇದಕ್ಕೆ ಬರುತ್ತೆ. ಕಾರಣದ ಗುಣವೇ ಕಾರ್ಯಕ್ಕೆ ಬರುತ್ತೆ. ಹೌದು ಸ್ವಾಮಿ, ಒಪ್ಕೊಂಡ್ರ? ಈಗ ನೋಡಿ, ನೀವು ಕೊಟ್ಟು ಉದಾಹರಣೆ ನಿಮ್ಮ ಮತದಂತೆಯೇ ನಮ್ಮ ಮತವನ್ನು ಹೇಳಿ ಅದಕ್ಕೆ ಅದನ್ನೇ ಅನ್ವಯಿಸಿ ನೀವು ಹೇಳಿಬಿಟ್ರಿ, ಹೇಗಾಗುತ್ತೆ ಅಂಥೇಳಿ ಮುಂದೆ ಹೇಳ್ತಾ ಇದ್ದಾನೆ. ಏನ ಕಾರಣಗತ ಚೇತನ ಕಾರ್ಯೇ ಚೇತನಾಂತರಂ ನಾರಭೇತ. ಹಾಗೊಂದು ವೇಳೆ ಇದ್ದು ಬಿಟ್ಟಿದ್ದರೆ ಏನಂತ? ಬ್ರಹ್ಮದ ಗುಣವಾದ ಚೇತನಕ್ಕೆ ವಿರುದ್ಧವಾದ ಇನ್ನೊಂದು ಗುಣದಿಂದ ಈ ಒಂದು ಕಾರ್ಯವಾದ ಜಗತ್ತು ಆಕ್ರಾಂತವಾಗಿದೆ ಅಂತ ಆಗಿಬಿಟ್ಟಿದ್ದರೆ ಆಗ ಏನಾಗಿದೆ? ಓಹೋ, ಚೇತನಕ್ಕಿಂತ ಬೇರೆಯಾದ ಅಚೇತನವಾದ ಜಗತ್ತು ಆರಂಭವಾಗಬಹುದಾಗಿತ್ತು. ಆದರೆ ಇಲ್ಲವೇ ಇಲ್ಲ. ನಹಿ ಅಚೇತನ ನಾಮ ಚೇತನ ವಿರೋಧಿ ಕಶ್ಚಿತ್ ಗುಣ ಅಸ್ತಿ. ಆದರೆ ಏನಾಗಿದೆ? ಅಚೇತನ ಎಂಬತಕ್ಕಂತಹ ಚೇತನಕ್ಕೆ ವಿರೋಧಿಯಾದ ಇನ್ನೊಂದು ಗುಣವೇ ನಿಮ್ಮ ಪಕ್ಷದಲ್ಲಿ ಇರುವುದಿಲ್ಲ. ಮತ್ತೆ ಅಚೇತನ ಅಂತ ನಾವು ಹೇಳ್ತೀವಲ್ಲಪ್ಪ ಅಂತಂದರೆ, ಅಚೇತನ ಅಂತಂದರೆ ಚೇತನ, ಅಚೇತನ ಅಂದ್ರೆ ಏನು ಗೊತ್ತೇನು? ಚೇತನ ವಿರೋಧಿಯಾದ ಇನ್ನೊಂದು ಗುಣ ಅಂತ ಅರ್ಥ ಅಲ್ಲ. ಮತ್ತೇನು? ಚೇತನ ಪ್ರತಿಷೇಧ ಮಾತ್ರತ್ವಾತ್ ಅಂದರೆ ಚೇತನವನ್ನ ಪ್ರತಿಷೇಧ ಮಾಡ್ತಾ ಇದ್ದೇವೆ, ಚೇತನದ ಅಭಾವವನ್ನು ಹೇಳ್ತಾ ಇದ್ದೇವೆ ಅಷ್ಟೆ. ಚೇತನದ ಅಭಾವವನ್ನು ನಾವು ಹೇಳ್ತಾ ಇದ್ದೇವೆಯೇ ಹೊರತು, ನೀವು ಹೇಳ್ತಾ ಇದ್ದೀರೇ ಹೊರತು ಚೇತನಕ್ಕಿಂತ ಬೇರೆಯಾದ ಇನ್ನೊಂದು ಯಾವುದೋ ತತ್ವ ಅದನ್ನ ಅಚೇತನ, ಅದನ್ನ ಪ್ರತಿಷೇಧ ಹೇಳ್ತಾ ಇಲ್ಲ. ಚೇತನ ಅಚೇತನ ಅಂದರೆ ನಿಮ್ಮ ಪಕ್ಷದಲ್ಲಿ ಚೇತನಾಭಾವ ಅಷ್ಟೇ, ಚೇತನದ ಅಭಾವ, ಇನ್ನೊಂದು ಅಚೇತನ ಅಂತಲ್ಲ. ತಸ್ಮಾತ್ ಆದ್ದರಿಂದ ಪಾರಿಮಾಂಡಲ್ಯಾದ ವೈಷಮ್ಯಾತ್ ಪ್ರಾಪ್ನೋತಿ ಚೇತನಾಯಾ ಆರಂಭಕತ್ವಂ ಇತಿ. ಆದ್ದರಿಂದ ಈ ಒಂದು ನೀವು ಪಾರಿಮಾಂಡಲ್ಯ ಆ ಒಂದು ನಮ್ಮ ಸಿದ್ಧಾಂತವನ್ನು ಹೇಳಿದಾರಲ್ಲ ವೇದಾಂತಿಗಳೇ, ಶಂಕರ ಭಗವತ್ಪಾದರೇ ಹೇಳಿಬಿಟ್ರಿ ನೀವು. ಏನಂತ ಇದು? ಈ ಪಾರಿಮಾಂಡಲ್ಯಾದಿ ವೈಷಮ್ಯಾತ್ ಅಂದರೆ ಪಾರಿಮಾಂಡಲ್ಯ ಮುಂತಾದಕ್ಕಿಂತ ವಿಷಮವಾಗಿರತಕ್ಕಂತಹ, ಬೇರೆಯಾಗಿರತಕ್ಕಂತಹ, ವ್ಯತಿರಿಕ್ತವಾಗಿರತಕ್ಕಂತಹ ಇನ್ನೊಂದು ಯಾವುದೋ ಗುಣದಿಂದ ಆರಂಭವಾಗುತ್ತೆ. ಅದು ಯಾವುದದು? ಚೇತನಾಯ, ಆ ಚೇತನಕ್ಕಿಂತ ಬೇರೆಯಾಗಿರ್ತಕ್ಕಂಥ ಇನ್ನೊಂದು ಗುಣ ಆರಂಭವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ತಡೆಯೇ ಇಲ್ವಲ್ಲ. ಹಾಗಾಗಿ ಏನಾಗಿದೆ?
ಚೇತನಾಯ ಆರಂಭಕತ್ವಂ. ಚೇತನವೇ ಆರಂಭವಾಗುತ್ತೆ. ಬ್ರಹ್ಮವೂ ಚೇತನ. ಆ ಚೈತನ್ಯಕ್ಕೆ ಅಡ್ಡಿಯಾಗತಕ್ಕಂಥ ಯಾವುದೇ ತಡೆಯೂ ನಿಮಗಿಲ್ಲ. ಆದ್ದರಿಂದ ಕಾರ್ಯದಲ್ಲಿ ಏನಾಗುತ್ತೆ, ಆ ಚೇತನವೇ ಬಂದಿದೆ ಸಮವಾಯತ್ವದಿಂದ. ಹಾಗಿದೆಯಾ ಎಲ್ಲಾರ? ಜಗತ್ತು ಚೇತನ ಅಂತ ಕಂಡಿದೆಯಾ? ಎಲ್ಲೂ ಇಲ್ಲ. ಆದ್ದರಿಂದ ನಿಮ್ಮ ವಾದ ಬಿದ್ದೋಯ್ತು. ವೇದಾಂತಿಗಳೇ, ನೀವು ನಮ್ಮ ವಾದವನ್ನು ಹೇಳಿ, ಓಹೋ ನಮ್ಮ ವಾದವು ಅದೇ ರೀತಿ ಇದೆ, ನಿಂದೇನಯ್ಯ ಹೋಗುತ್ತೆ ಅಂದ್ಬಿಟ್ರಲ್ಲ. ಅಲ್ಲ ಸ್ವಾಮಿ, ನಿಮ್ಮ ವಾದದಲ್ಲಿ ಏನಾದ್ರು ಅರ್ಥ ಇದೆಯಾ? ನಿಮ್ಮ ಅಡ್ಡಿಯೇ ಇಲ್ಲವಲ್ಲ. ಯಾವಾಗ ಅಡ್ಡಿ ಇಲ್ವೋ ಕಾರಣದ ಗುಣವೇ ಕಾರ್ಯದಲ್ಲಿ ಅನುಸ್ಯೂತವಾಗಿ ಬಂದು ಬಿಡಬೇಕು. ಹೌದು ತಾನೆ? ಏನು ಹೇಳ್ತೀರಿ ಸ್ವಾಮಿ ವೇದಾಂತಿಗಳೇ ಅಂದ ವೈಶೇಷಿಕ. ಅದಕ್ಕೆ ಶಂಕರ ಭಗವತ್ಪಾದ ಹೇಳ್ತಾ ಇದ್ದಾರೆ, ಮೈವಂ ಮಂಸ್ಥಾಹ ಏವಂ ಮಾ ಮಂಸ್ಥಾಹ. ಮೈವಂ ಅಂದರೆ ಮಾ ಏವಂ. ಮಾ ಅಂತಂದರೆ ಇಲ್ಲಿ ನಿಷೇಧಾರ್ಥ. ಏವಂ ಮಾ ಮಂಸ್ಥಾಹ. ಮಂಸ್ಥಾಹ ಅಂತಕ್ಕಂಥದ್ದು ಯಾವುದಿದು? ಮನ ಅವಬೋಧನೆ ಅಂತಕ್ಕಂಥ ಧಾತು, ತಿಳಿಯುವುದು ಅಂತಕ್ಕಂಥದ್ದು. ಮಂಸ್ಥಾಹ ಅಂತಕ್ಕಂಥದ್ದು ಯಾವುದು ಇದು? ಇದು ಮಧ್ಯಮ ಪುರುಷ ಏಕವಚನ. ನೀನು ಹೀಗೆ ತಿಳಿಯಬೇಡ, ವಿಧಿ. ಮೈವಂ ಮಂಸ್ಥಾಹ. ನೋಡಯ್ಯ ವೈಶೇಷಿಕ, ನೀನು ಹೀಗೆ ತಿಳಿಯಬೇಡ. ಮೈವಂ ಮಂಸ್ಥಾಹ ಏನು ಕಾರಣ ಹೇಳಬೇಕಲ್ಲ, ಈಗ ಅದನ್ನು ಹೇಳ್ತಾರೆ. ಯಥಾ ಕಾರಣೇ ವಿದ್ಯಮಾನಾನಾಮಪಿ ಪಾರಿಮಾಂಡಲ್ಯಾದೀನಾಂ ಅನಾರಂಭಕತ್ವಂ. ಈಗ ಈ ಕಾರಣದಲ್ಲಿ ಇದ್ದುಕೊಂಡಿರತಕ್ಕಂತಹ ಯಾವುದು ಕಾರಣ? ಜಣುಕ. ಜಣುಕದಲ್ಲಿ ಇರತಕ್ಕಂತಹ ಯಾವುದು ಹ್ರಸ್ವ ಪಾರಿಮಾಂಡಲ್ಯ ಅವೆಲ್ಲ ಇದೆ. ಪಾರಿಮಾಂಡಲ್ಯ ಅಂದರೆ ಅಣುಪರಿಮಾಣ ಪಾರಿಮಾಂಡಲ್ಯ, ಅಷ್ಟೇ, ಇನ್ನೇನಿಲ್ಲ. ಅದು ಅನಾರಂಭಕತ್ವಂ. ಏನು? ಅದು ಆರಂಭವಾಗಿರುವುದಿಲ್ಲ. ಯಾವುದು? ಈ ಒಂದು ಕಾರಣದಲ್ಲಿ ಇರತಕ್ಕಂತಹ ಪಾರಿಮಾಂಡಲ್ಯ ಅಂತೇನು ಅಣುತ್ವ. ಅಣುತ್ವ ಅಂತಕ್ಕಂಥದ್ದು ತ್ರಣುಕದಲ್ಲಿ, ಅದರ ಕಾರ್ಯದಲ್ಲಿ ಆರಂಭವಾಗಿಲ್ಲ. ತಸ್ಮಾತ್ ಚೇತ ಯಾವುದು ಯಥಾ ಕರ್ಜ ಪಾರಮ ಅನಾರಂಭಕತ್ವಂ, ಅದು ಆರಂಭವಾಗಿಲ್ಲ. ಏವಂ ಚೈತನ್ಯಸ್ಯಾಪಿ ಇತ್ಯಸ್ಯ ಅಂಶಸ್ಯ ಸಮಾನತ್ವಾತ್. ಅದೇ ರೀತಿ ಚೈತನ್ಯದ ಗುಣವಾದ ಬ್ರಹ್ಮದ ಗುಣವಾದ ಚೈತನ್ಯವೂ ಕೂಡ ಕಾರ್ಯದಲ್ಲಿ ಆರಂಭವಾಗಿಲ್ಲ. ಇಷ್ಟೇ ನಾವು ದೃಷ್ಟಾಂತದಿಂದ ಹೇಳ್ತಕ್ಕಂಥದ್ದು, ಇಷ್ಟೇ ಹೊರತು ಇನ್ಯಾವುದು ಅಡ್ಡಿ ಪಡ್ಡಿ ಅಂತಕ್ಕಂಥದ್ದು ಹೇಳಲಿಲ್ಲ. ಅದು ನೀನು ಹೇಳಿದ್ದೀಯಲ್ಲ, ಅದಕ್ಕೆ ನಾವು ಸಮಾಧಾನವನ್ನು ಮುಂದೆ ಹೇಳ್ತೇವೆ. ಈಗ ವಿವಕ್ಷಿತಾಂಶ ಎಷ್ಟು ನೋಡಪ್ಪ. ನಿಮ್ಮ ಮತದಲ್ಲಿ ಹೇಗೆ ಜಣುಕದ ಗುಣವಾದ ಪಾರಿಮಾಂಡಲ್ಯವು, ಜಣುಕ ಯಾವುದು? ಕಾರಣ. ಕಾರಣ ಗುಣವಾದ ಪಾರಿಮಾಂಡಲ್ಯವು ಕಾರ್ಯದಲ್ಲಿ ಅಂದರೆ ಯಾವುದು? ತ್ರಿಣುಕ, ಚತುರಣುಕ, ಹೀಗೆ ಹೋಗ್ತಾ ಇದೆ ಪ್ರಪಂಚ. ಇದರಲ್ಲಿ ಏನಾಗಿದೆ? ಅದು ಬಂದಿಲ್ಲ ಅಷ್ಟೇ ತಾನೆ. ಪಾರಿಮಾಂಡಲ್ಯ ಬಂದಿಲ್ಲ ಜಗತ್ತಿನಲ್ಲಿ. ಜಗತ್ತೆಲ್ಲರ ಪಾರಿಮಾಂಡಲ್ಯ ಗುಣವ ಅಣುವ ಅದು ಏನಿಲ್ಲ, ಅತ್ಯಂತ ಸ್ಥೂಲವಾಗಿರ್ತಕ್ಕಂಥದ್ದು ಬಂದಿಲ್ಲ. ಅಷ್ಟು ಮಾತ್ರ ವಿವಕ್ಷಿತಾಂಶ ನಾವು ಹೇಳಿದ್ದು. ಅದೇ ರೀತಿ ಬ್ರಹ್ಮದ ಗುಣವಾದ ಅಂದರೆ ಕಾರಣ, ಬ್ರಹ್ಮ ಕಾರಣ, ಕಾರಣದ ಗುಣವಾದ ಚೈತನ್ಯ ಅಂತಕ್ಕಂಥದ್ದು ಕೂಡ ಕಾರ್ಯವಾದ ಜಗತ್ತಿನಲ್ಲಿ ಆರಂಭವಾಗಿರುವುದಿಲ್ಲ. ಇಷ್ಟೆ. ಮತ್ತು ಇಲ್ಲಿ ನೋಡಿ, ಇವಾಗ ಈ ಜಣುಕ, ತ್ರಿಣುಕ ಮತ್ತು ಪರಮಾಣು ಮೂರು ತತ್ವ. ಈ ತ್ರಿಣುಕ ಅಂದಮೇಲೆ ತ್ರಿಣುಕದಿಂದ ಆಚೆಗೆ ಬೇಕಾದಷ್ಟು ಅದಕ್ಕೆ ಇದಕ್ಕಿಲ್ಲ. ಅದು ಪ್ರಪಂಚ ಎಷ್ಟಿದೆ, ಚಿತ್ರ ವಿಚಿತ್ರವಾಗಿದೆ, ಎಲ್ಲ ಅಣುಗಳಿಂದ ಆಗಿದೆ. ಇವಕ್ಕೆಲ್ಲ ಮೂಲ ಕಾರಣ ಯಾವುದು? ಜಣುಕ. ಜಣುಕ ಹೇಗಾಯಿತು? ಜಣುಕ ಅಂದರೆ ಅದು ಅಣು. ಇಲ್ಲಿ ಅಣು ಜಣುಕದ ಗುಣವೂ ಕೂಡ ಹ್ರಸ್ವ ಪಾರಿಮಾಂಡಲ್ಯ. ಆದರೆ ಪರಮಾಣು ಏನು? ಪರಮಾಣು ಅಂತಕ್ಕಂಥದ್ದು ಏನಾಗಿದೆ ಗೊತ್ತೇನು?
ಅದು ಈ ಅದಕ್ಕೆ ಈ ಈಗಿನ ಒಂದು ವಿಜ್ಞಾನಗಳು ಏನು ಹೇಳ್ತಾರೋ ಅದನ್ನೇ ಅದು ಹೇಳ್ತಾರೆ. ಅದಕ್ಕೇನು ಇಟ್ ಹ್ಯಾಸ್ ನೋ ಏನು ಹೇಳ್ತಾರೆ ಅವ್ರು ಏನು ಇಟ್ ಹ್ಯಾಸ್ ನೋ ಶೇಪ್ ಆ್ಯಂಡ್ ಸೈಜ್ ಅಂತೇನೋ ಹೇಳ್ತಾರಲ್ಲ. ಕ್ವಾಲಿಟಿ ಸೈಜ್ ಅಂತ ಅದೇ ರೀತಿ ಇವರು ಕೂಡ ಅದೇ. ಅದಕ್ಕೆ ಯಾವ ಒಂದು ಆಕಾರ ಪರಿಮಾಣ ಅಂತಕ್ಕಂಥದ್ದು ಇಲ್ಲ. ಅದೇನದು ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟಿಕಲ್. ಇನ್ನು ವಿಭಾಗವಾಗದೇ ಇರತಕ್ಕಂಥ ಸ್ಥಿತಿ ಅದು. ವಿಭಾಗವಾಗದೇ ಇರತಕ್ಕಂಥ ಅದು ಪರಮಾಣು. ಅದೇನಾಗುತ್ತೆ? ಅದು 4 ಪರಮಾಣು. ಅದು ಏನಾಗುತ್ತೆ? ಯಾವುದೋ ಕೆಲವು ಕಾಲ ಸುಮ್ಮನೆ ಇರುತ್ತೆ ಅದು. ಯಾವುದು ಆ ಪರಮಾಣುಗಳು ಸುಮ್ಮನೆ ಇರುತ್ತೆ. ಸುಮ್ಮನೆ ಇದ್ದೇನಾಗುತ್ತೆ? ಯಾವುದೋ ಒಂದು ನಿಮಿತ್ತದಿಂದ, ಯಾವುದೋ ಒಂದು ನಿಮಿತ್ತ ಅಂದರೆ ಯಾವುದು? ಈಶ್ವರ ಮತ್ತು ಪ್ರಯತ್ನ. ಈಶ್ವರ ಮತ್ತು ಪ್ರಯತ್ನ ಎಂಬ ನಿಮಿತ್ತಗಳಿಂದ ಅದೇನಾಗುತ್ತೆ? ಸಂಯೋಗವಾಗಿ ದ್ವಿಣುಕವಾಗುತ್ತೆ. ಅಲ್ಲಿಂದ ತ್ರಿಣುಕವಾಗುತ್ತೆ ಶುರು. ಇದು ಬೇಸಿಕ್ ಅವರದ್ದು. ಇದರ ನೋಡಿ, ನಾವು ಇಷ್ಟನ್ನೇ ಮಾತ್ರ ಹೇಳಿಬಿಟ್ಟು ಓ ಹೌದಲ್ವೇನ್ರಿ ವೈಶೇಷಿಕರಿಗೆ ಎಷ್ಟು ಗೊತ್ತಾದಿಲ್ವಾ ಅಂದುಬಿಟ್ರೆ ನಾವು ಮೂರ್ಖರಾಗ್ತೀವಿ. ವೈಶೇಷಿಕರಿಗೆ ಎಷ್ಟು ಗೊತ್ತಿಲ್ವಾ ಅಂತ ನಾವು ಹೇಳಬೇಕಾದ್ರೆ ವೈಶೇಷಿಕ ಸಿದ್ಧಾಂತವನ್ನು ಪೂರ್ಣವಾಗಿ ನಾವು ಹೇಳಬೇಕು, ನಾವು ಓದಬೇಕು. ಹೌದಲ್ಲ? ಆಗ ಅವರ ವಾದ ಎಂಥದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅವರೇನು ಹೇಳ್ತಾರೆ ಅದು ಇಲ್ಲೇ ಮುಂದೆ ಬರುತ್ತೆ. ಅದನ್ನು ಮುಂದೆ ನಾಳೆ ನೋಡೋಣ. ಅದು ಈಗ ಬೇಡ, ಈಗ ಇದು ವಿಷಯಾಂತರವಾಗಿಬಿಡುತ್ತೆ. ಮುಂದೆ ನೋಡೋಣ ಇವಾಗ. ಹಾಂ, ಏವಂ ಚೈತನ್ಯಾಸ್ಯಾಪಿ ಇದು ಅಂಶ ಸಮಾನ. ಇದು ಚೈತನ್ಯವು ಹೀಗೆ. ಇಷ್ಟು ಮಾತ್ರ ನಮ್ಮದು ಅಂಶ. ದೃಷ್ಟಾಂತ ದಾಷ್ಟಾಂತಿ. ಮತ್ನ ಚ ಪರಿಮಾಣಾಂತರ ಆಕ್ರಾಂತತ್ವಂ ಪಾರಿಮಾಂಡಲ್ಯಾದೀನಾಂ ಅನಾರಂಭಕತ್ವೇ ಕಾರಣಂ. ಮತ್ತು ಇನ್ನೊಂದು ನೋಡಪ್ಪ, ನೀನು ಯಾರು ವೈಶೇಷಿಕರಿಗೆ ಹೇಳ್ತಾ ಇದ್ದಾರೆ ಆಚಾರ್ಯರು, ನೋಡಪ್ಪ ನೀನು ಈ ಜಣುಕ ಇದೆಯಲ್ಲ ಕಾರಣ, ಅದರ ಗುಣ ಯಾವುದು? ಪಾರಿಮಾಂಡಲ್ಯ. ಆ ಪಾರಿಮಾಂಡಲ್ಯ ಅಂತಕ್ಕಂಥದ್ದು ತ್ರಿಣುಕದಲ್ಲಿ ಪ್ರಾರಂಭವಾಗ್ತಾ ಇಲ್ಲ. ಯಾತಕ್ಕೆ? ಅದು ಇನ್ನೊಂದು ಬೇರೆಯ ಪರಿಮಾಣದಿಂದ ಆಕ್ರಾಂತವಾಗಿ ಬಿಟ್ಟಿದೆ ಅಂತ ಹೇಳಿದೆಯಲ್ಲ. ಅದೆಲ್ಲ ಅದು ಹಾಗಲ್ಲ. ಅದು ನಿಜವಾದ ಒಂದು ಸಮಾಧಾನ ಅಲ್ಲ. ಅದು ಇನ್ನೊಂದು ಪರಿಮಾಣದಿಂದ ಆಕ್ರಾಂತವಾಗಿ ಬಿಟ್ಟಿದೆ, ಅದರಿಂದ ಕಾರಣದ ಗುಣ ಬಂದಿಲ್ಲ ಅಂತ ನೀನು ಹೇಳ್ತಾ ಇದೆಯಲ್ಲಪ್ಪ, ಅದಲ್ಲ, ಹಾಗಲ್ಲ. ಇದನ್ವಯ ಹೇಗೆ ಮಾಡ್ಕೋಬೇಕು ಅಂದರೆ ಪರಿಣಾಮಾಂತರಾಕ್ರಾಂತತ್ವಂ ಪಾರಿಮಾಂಡಲ್ಯಾದೀನಾಂ ಅನಾರಂಭಕತ್ವೇ ಕಾರಣಂ ಇತಿ ನ. ಆ ನಾನ ಇಲ್ಲಿ ಸೇರಿಸ್ಕೋಬೇಕು. ಕಾರಣ ಅಂತ ಹೇಳ್ತಾ ಇದೆಯಲ್ಲ ಆಕ್ರಾಂತವಾಗಿರ್ತಕ್ಕಂಥದ್ದು ಅದಲ್ಲ. ಯಾತಕ್ಕೆ ಅಲ್ಲ ಅಂದರೆ ನೋಡಿ, ನಿಮ್ಮ ಸಿದ್ಧಾಂತವನ್ನೇ ನೋಡಿ ಏನು ಹೇಳ್ತಾ ಇದ್ದೀರಿ ನೀವು ಅಂದ್ಬಿಟ್ಟು ಪ್ರಾಕ್ ಪರಿಮಾಣಾಂತರಾರಂಭಾತ್ ಪಾರಿಮಾಂಡಲ್ಯಾದೀನಾಂ ಆರಂಭಕತ್ವೋಪಪತ್ತೇ. ಅವರು ಏನು ಹೇಳ್ತಾರೆ ವೈಶೇಷಿಕರು? ಪರಿಮಾಣಾಂತರಾದೀನಾಂ ಪ್ರಾಕ್, ಈ ಒಂದು ಪರಿಮಾಣ ಬೇರೆ ಪರಿಮಾಣ ಆಗುತ್ತಲ್ಲ, ಕಾರ್ಯವಾಗಿ ಪರಿಮಾಣವಾಗುತ್ತಲ್ಲ, ಅದಕ್ಕಿಂತ ಮುಂಚೆ ಅಂದರೆ ಕಾರ್ಯವಾಗಿ ಪರಿಮಾಣವಾಗುವುದಕ್ಕಿಂತ ಮುಂಚೆ ಅಂದರೆ ಬೇರೆ ಪರಿಮಾಣ ಆಗುವುದಕ್ಕಿಂತ ಮುಂಚೆ ಏನಾಗಿದೆ? ಆಗಲೂ ಕೂಡ ಪಾರಮಾಂಡಲ್ಯ ಅಣುತ್ವ ಮುಂತಾದವುಗಳು ಆರಂಭಕತ್ವ ಉಪಪತ್ತೇ, ಆಗಲೂ ಕೂಡ ಅದು ಆರಂಭವಾಗಿರುತ್ತವೆ ಎಂಬುದನ್ನು ನೀವು ಒಪ್ಪಿರುವುದರಿಂದ. ಅರೆ, ಈ ಒಂದು ನೀವು ನೋಡಿ, ಕಾರ್ಯ ಆದಮೇಲೆ ಏನು ಆವರಿಸ್ಬಿಡುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ, ಕಾರ್ಯವಾಗುವುದಕ್ಕಿಂತ ಮುಂಚೆಯೂ ಕೂಡ ಅದು ಈ ಒಂದು ಬೇರೆಯ ಒಂದು ಪರಿಮಾಣಾಂತರದಿಂದ ಏನು ಆರಂಭವಾಗಿರಲಿಲ್ಲ, ಸ್ವಲ್ಪ ಸುಮ್ಗೆ ಇರುತ್ತು. ತ್ರಿಣುಕ ಸಂಯೋಗವಾಯಿತು. ಸಂಯೋಗವಾದ ಮೇಲೂ ಕೂಡ ಏನಾಯಿತು? ಕ್ಷಣ ಮಾತ್ರ ಏನಾಯಿತು? ಸುಮ್ಮನಿತ್ತದು. ಅವರ ಸಿದ್ಧಾಂತ ಅದು. ತ್ರಿಣುಕದ ಜೊತೆ ಸೇರಿಕೊಂಡು ತ್ರಿಣುಕವಾಯಿತು. ಬಟ್ ತ್ರಿಣುಕವಾಗುವುದಕ್ಕಿಂತ ಮುಂಚೆ ಏನಾಯಿತು? ಕ್ಷಣ ಮಾತ್ರ
ಆದರೂ ಆ ಕಾರಣ ಗುಣದಿಂದ ಕೂಡಿತ್ತು ಅಂತ ಹೇಳ್ತಾರೆ ಅವರು. ಇದಕ್ಕೆ ಬೇಕಾದಷ್ಟು ಅವ್ರ ಸಿದ್ಧಾಂತ ಸೂತ್ರಗಳಿದೆ, ಅವೆಲ್ಲ ಇದೆ. ಅದೆಲ್ಲ ವೈಶೇಷಿಕ ಸಿದ್ಧಾಂತನೇ ನಾವು ಓದಬೇಕು, ಇರಲಿ. ಅದು ಮುಂದೆ ಎಷ್ಟೆಷ್ಟು ಬರುತ್ತೋ ಅಷ್ಟು ಮಾತ್ರ ಹೇಳೋಣ. ಅವರ ಸಿದ್ಧಾಂತ ಅದು ಏನು, ಕಾರ್ಯವಾಗುವುದಕ್ಕಿಂತ ಮುಂಚೆ ಏನು ಸಂಯೋಗವಾಗಿ ಹೋಯಿತು, ಸಂಯೋಗವಾದ ಮೇಲೆ ಅದು ಕಾರ್ಯ ಅಂತ ಆಗುವುದಕ್ಕಿಂತ ಮುಂಚೆ ಕ್ಷಣ ಮಾತ್ರ ಕಾಲದಲ್ಲಿ ಇದು ಏನಾಗುತ್ತೆ, ಆ ಪಾರಿಮಾಂಡಲ್ಯ ಅಂತಕ್ಕಂಥದ್ದು ಆರಂಭವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಆರಬ್ಧಮಪಿ ಕಾರ್ಯದ್ರವ್ಯಂ ಪ್ರಾಗ್ ಗುಣಾರಂಭಾತ್ ಕ್ಷಣ ಮಾತ್ರ ಅಗುಣಂ ತಿಷ್ಠತಿ ಇತ್ಯಭ್ಯುಪಗಮಾತ್. ತ್ರಿಗುಣ ಆರಂಭವಾಯಿತು, ತ್ರಿಣುಕ ಆರಂಭವಾದ ಮೇಲೂ ಕೂಡ ಏನು ಅದು ನೀವು ಒಪ್ತಾ ಇರ್ತಕ್ಕಂಥದ್ದು ಕ್ಷಣ ಮಾತ್ರದಲ್ಲಿ, ಒಂದು ಕ್ಷಣ ಏನಾಗಿರುತ್ತೆ, ಅದು ಕಾರ್ಯದ್ರವ್ಯ ಏನಾಗಿರುತ್ತೆ, ಅದು ಅಗುಣಂ ತಿಷ್ಠತಿ. ಅದಕ್ಕೆ ಇನ್ನೂ ಗುಣಗಳ ಒಂದು ಗುಣ ಸೇರುತ್ತೆ, ಆದರೂ ಕೂಡ ಅದು ಗುಣರಹಿತವಾಗಿರುತ್ತವೆ ಒಂದು ಕ್ಷಣ, ಯಾವಾಗ ಆ ಕಾರ್ಯ. ಇದು ಅವರ ಸಿದ್ಧಾಂತ. ಅದಕ್ಕೆ ಬೇಕಾದಷ್ಟು ಅವರು ವಿಶ್ಲೇಷಣೆ ಕೊಡ್ತಾರೆ, ಸಮಾಧಾನ ಕೊಡ್ತಾರೆ. ಅದು ವೈಶೇಷಿಕ ಸಿದ್ಧಾಂತ. ಅದು ಬೇಡ, ನಾವು ಇಷ್ಟು ತಿಳ್ಕೊಂಡಿದ್ದು ಸಾಕಷ್ಟೆ. ಅವ್ರು ಹೇಳ್ತಕ್ಕ ಸಿದ್ಧಾಂತ ಕ್ಷಣ ಮಾತ್ರ, ಅದು ಅಗುಣಂ ತಿಷ್ಠತಿ. ನೀವು ಒಪ್ಕೊಂಡಿದ್ದೀರ. ಈಗ ನಚ ಪರಿಮಾಣಾಂತರಾರಂಭೆ ವ್ಯಗ್ರಾಣಿ ಪಾರಿಮಾಂಡಲ್ಯಾದೀನಿ ಇತ್ಯತಃ ಸ್ವಸಮಾನಜಾತೀಯಂ ಪರಿಮಾಣಾಂತರಂ ನಾರಭಂತೆ. ಈಗ ನೋಡಿ, ಪರಿಮಾಣಾಂತರಾರಂಭೆ ವ್ಯಗ್ರಾಣಿ, ಇನ್ನೊಂದು ಪರಿಮಾಣವು ಆರಂಭವಾಗುವುದರಲ್ಲಿ ವ್ಯಗ್ರಾಣಿ. ವ್ಯಗ್ರಾಣಿ ಅಂತಂದರೆ ಏನು, ಅದರಲ್ಲೇ ಮಗ್ನವಾಗಿ ಬಿಟ್ಟಿದೆ, ಅದರಲ್ಲೇ ಮುಳುಗಿ ಹೋಗಿಬಿಟ್ಟಿದೆ. ಅದು ಅಂದರೆ ಏನು, ಬೇರೆ ಯಾವ ವಿಚಾರವೂ ಕೂಡ ಬರ್ತಾ ಇಲ್ಲ. ಇನ್ನೊಂದು ಕಾರ್ಯ ಪರಿಮಾಣಾಂತರ ಆಗಬೇಕಷ್ಟೇ. ಅದರಲ್ಲೇ ಮುಳುಗಿ ಹೋಗಿಬಿಟ್ಟಿದೆ, ಅದರಲ್ಲೇ ಮಗ್ನಾಗಿಬಿಟ್ಟಿದೆ. ಅದನ್ನೇ ಯಾವಾಗಲೂ ಕೂಡ ಅದರಲ್ಲೇ ಅದು ಏನು ನೆಟ್ಟವನ್ನು ಮನಸ್ಸಿಂದ ಇದ್ಬಿಟ್ಟಿದೆ. ಯಾವುದೋ ಒಂದು ಏನ್ರಿ ಅವನು ಬಹಳ ಊಟ ಮಾಡುವುದರಲ್ಲೇ ವ್ಯಗ್ರನಾಗಿ ಬಿಟ್ಟಿದ್ದಾನೆ, ಅಂದರೆ ಏನು, ಊಟ ಮಾಡುವುದರಲ್ಲೇ ಮಗ್ನನಾಗಿ ಬಿಟ್ಟಿದ್ದಾನೆ, ಬೇರೆ ಯಾವುದೋ ಅವನ ಅರ್ಥವಾಗ್ತಿಲ್ಲ ಅಂತ ಅರ್ಥ. ಹೀಗೆ ಪರಿಮಾಣಾಂತರ ಆರಂಭೆ, ಬೇರೆ ಒಂದು ಪರಿಣಾಮವು ಆರಂಭವಾಗುವುದರಲ್ಲೇ ಅದು ಮಗ್ನವಾಗಿ ಬಿಟ್ಟಿರುವುದರಿಂದ ಪಾರಿಮಾಂಡಲ್ಯಾದೀನಿ ಇತ್ಯತಃ ಏನು ಸ್ವಸಮಾನ ಜಾತೀಯಂ ಪರಿಮಾಣಾಂತರಂ ನಾರಭಂತೆ. ಅದು ತನ್ನದೇ ಆಗಿರತಕ್ಕಂತಹ ಸಮಾನ ಜಾತಿಯ ಒಂದು ಪರಿಮಾಣಾಂತರ, ಬೇರೆ ಪರಿಮಾಣವನ್ನು ನಾರಭಂತೆ ಅಂದರೆ ಅದು ಆರಂಭ ಮಾಡುವುದಿಲ್ಲ ಎಂದು ನೀವು ಹೇಳುವ ಹಾಗಿಲ್ಲ. ಯಾಕೆ? ಒಂದು ಕ್ಷಣ ಮಾತ್ರ ಅದು ಅಗುಣ ಅಂತ ನೀವೇ ಹೇಳ್ತಾ ಇದ್ದೀರಿ, ಅಗುಣತ್ವಂ ತಿಷ್ಠತಿ ಅಂತ ನೀವೇ ಹೇಳ್ತಾ ಇದ್ದೀರಿ, ಕ್ಷಣ ಮಾತ್ರ. ಆದ್ದರಿಂದ ಆವಾಗ ಏನಾಯಿತು? ಆವಾಗ ಯಾವ ಗುಣವೂ ಇಲ್ಲ, ಅದು ನೀವೇ ಒಪ್ತಾ ಇದ್ದೀರಿ. ಆದರೆ ಏನಾಯಿತು? ಕಾರ್ಯ ಆಗಿಬಿಟ್ಟಿತ್ತು. ಹೀಗೆ ನಿಮ್ಮ ವಾದದಲ್ಲಿಯೇ ಪರಸ್ಪರ ಒಂದು ವಿಕಲ್ಪದಿಂದ ಕೂಡಿರತಕ್ಕಂಥದ್ದು ನೋಡಿ ಕಂಡು ಬರ್ತಾ ಇದೆಯಲ್ಲ ಅಂತ ಹೇಳಿ, ಪರಿಮಾಣಾಂತರಸ್ಯ ಅನ್ಯ ಹೇತುತ್ವ ಅಭ್ಯುಪಗಮಾತ್. ಮತ್ತೆ ನೀವು ಇನ್ನೊಂದು ಹೇಳ್ತಾ ಇದ್ದೀರಿ, ಪರಿಮಾಣಾಂತರ, ಪರಿಮಾಣ ಅಂದರೆ ಬೇರೊಂದು ಪರಿಮಾಣವಾಗುವುದಕ್ಕೆ ಏನು ಹೇಳ್ತಾ ಇದ್ದೀರಿ? ಅನ್ಯ ಹೇತುತ್ವ ಅಭ್ಯುಪಗಮಾತ್ ಅಂದರೆ ಬೇರೆಯ ಕಾರಣಗಳನ್ನೂ ಕೂಡ, ಅಂದರೆ ಕಾರಣಬಹುತ್ವ ಅಂತ ಅದಕ್ಕೆ ಹೇಳ್ತಾರೆ ಅವರ ಪರಿಭಾಷೆಯಲ್ಲಿ. ಕಾರಣಬಹುತ್ವ, ಬೇರೆಯ ಕಾರಣವನ್ನು ಕೂಡ ನೀವು ಒಪ್ಪಿಕೊಂಡಿದ್ದೀರಿ. ಕೇವಲ ಅಣು ಸಂಯೋಗ ಅಷ್ಟೇ ಅಲ್ಲ, ಒಂದು ಅಣುವಿನ ಸಂಯೋಗ, ಎರಡು ಅಣು ಅಷ್ಟೇ ಅಲ್ಲ, ಎಲ್ಲದರ ಸಂಯೋಗ 4 ಇರ್ಬೋದು, 2 ಇರ್ಬೋದು, 3 ಇರ್ಬೋದು. ಬೇರೆಯ ಕಾರಣವನ್ನು ಕೂಡ ನೀವು ಒಪ್ಕೊಂಡಿದ್ದೀರಿ. ಅದಕ್ಕೆ ಅವರು ಸೂತ್ರವನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಕಾರಣಬಹುತ್ವಾತ್ ಕಾರಣ ಮಹತ್ವಾತ್ ಪ್ರಚಯ ವಿಶೇಷಾಚ ಮಹತ್ ಅಂತಕ್ಕಂಥದ್ದು ವೈಶೇಷಿಕ ಸೂತ್ರ 719. ನಾನು ಹೇಳಿದ್ದೆ, ಆ ವೈಶೇಷಿಕ ಸೂತ್ರಗಳಲ್ಲಿ 10 ಅಧ್ಯಾಯಗಳಿದೆ. ಒಂದೊಂದು ಅಧ್ಯಾಯದಲ್ಲಿ 2 ಆಹ್ನಿಕಗಳಿವೆ. ಒಂದೊಂದು ಆಹ್ನಿಕದಲ್ಲೂ ಕೂಡ 20 ಸೂತ್ರ, 15 ಸೂತ್ರ, ಹೀಗೆ ಇದೆ ಸೂತ್ರಗಳಿಗೆ. ಅದರಲ್ಲಿ 7ನೇ ಅಧ್ಯಾಯ, 1ನೇ ಆಹ್ನಿಕ,
9ನೆಯ ಸೂತ್ರದಲ್ಲಿ ನೋಡಿ ನೀವು ಹೀಗೆ ಹೇಳಿದ್ದೀರಿ ಅಂತ ಹೇಳಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾರಣಬಹುತ್ವಾತ್, ಕಾರಣ ಮಹತ್ವಾತ್, ಪ್ರಚಯ ವಿಷಯ ಮಹತ್ವ ಅಂತ ಕೊಟ್ಟಿದ್ದಾರಲ್ಲ, ಇದು ಸೂತ್ರದಲ್ಲಿ ಇಲ್ಲ. ಯಾವುದು ವೈಶೇಷಿಕರ ಸೂತ್ರದಲ್ಲಿ, ಕಾಣಾದ ಸೂತ್ರದಲ್ಲಿ ಇದು ಇಲ್ಲ. ಅಲ್ಲೇನಿದೆ ಕಾರಣಬಹುತ್ವಾಚ ಅಂತ ಅಷ್ಟೇ ಇರತಕ್ಕಂಥದ್ದು. ಇಲ್ಲಿ ಸ್ವಾಮಿಗಳು ಪೂರ್ತಿ ಕಾರಣ ಮಹತ್ವ, ಪ್ರಚಯ ವಿಶೇಷಾಚ ಮಹತ್ವ ಅಂತ ಕೊಟ್ಟಿದ್ದಾರೆ. ಇದು ಎಲ್ಲಿದೆ ಅಂತಂದರೆ ಇದು ವ್ಯಾಖ್ಯಾನದಲ್ಲಿ ಇರತಕ್ಕಂಥ ಭಾಗ ಇದು. ಇದನ್ನು ನಾಳೆ ಹೇಳ್ತೇನೆ. ಇವತ್ತು ಇದು ಮುಗಿಸ್ಬೋಣ ಅಂದ್ಕೊಂಡಿದ್ದೆ, ಟೈಮ್ ಆಗೋಯ್ತು. ಈ ಸೂತ್ರ ಏನಿದೆ ಅದನ್ನು ಸ್ವಾಮಿಗಳು ಹೇಳಿದ್ದಾರಲ್ಲ, ಇದು ಎಲ್ಲಿದೆ ಅಂತಕ್ಕಂಥದ್ದನ್ನು, ಈ ಕೆಲವು ವಿಚಾರ ಇದೆ ಹೇಳಬೇಕಾದ್ದು, ಅದನ್ನು ನಾಳೆ ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.